ಸಕಲ ಕಲಾ ವಲ್ಲಭ ಅಂತ ಹೇಳ್ತೀರಾ ಎಲ್ಲರೂ. ಇದರಲ್ಲಿ ನೋಡೋಣ ನಮ್ಮ ಮನೆಯವ್ರ ಕಲೆ ಗೊತ್ತಾಗುತ್ತೆ. ಓ ನಾನಾಗಿದ್ರೆ ಇದ್ರೊಳಗೆ ಏನೋ ಇರಬೇಕು ಅಂತ ಮೇಲೆ ಇನ್ನೊಂದು ತೆಗಿಯಲು ಟ್ರೈ ಮಾಡ್ತಿದ್ದೆ. ಎಲ್ಲ ಹಾಕಿದ್ರು ಮತ್ತೆ ಅಳಿಸಿದ್ರ ಈ ತರ ಎಲ್ಲ ಮೇಕಪ್ ಮಾಡ್ಬೋದು ನೋಡಿ. ನನಗೆ ಡ್ರಾಯಿಂಗ್ ಪೇಪರ್ ನಿಂಗೆಲ್ಲ ತಿರುಗಿಸ್ಕೊಂಡು ಬರೋದು ಅಭ್ಯಾಸ. ಡ್ರಾಯಿಂಗ್ ಪೇಪರ್ ಅಂದ್ಕೊಂಡೆ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನನ್ನ ಮಗಳು ಇಬ್ಬರು ನಮ್ಮ ಮನೆಯವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತ ಮೊನ್ನೆ ಅವತ್ತೇ ಆರ್ಡ್ರ್ ಮಾಡಿದರು. ಸೊ ಹಾಗಾಗಿ ಇವತ್ತು ಎಂಥದ್ದು ಬಂದಿದ್ದು ಓಪನ್ ಮಾಡಿ ಮಗಳು. ಬ್ರಷ್ ನೋಡಿ ಮೇಕಪ್ ಮಾಡೋಕ್ಕೆ ನಮ್ಮ ಮನೆಯವರು ಬ್ರಷ್ ಮತ್ತು ಇದು ಕೂಡ ಬ್ರಷ್ ಅನಿಸುತ್ತೆ ಅಲ್ಲ. ಓಪನ್ ಮಾಡು. ರೆಡಿಯಾಗಿದ್ದಾಳೆ ನನ್ನ ಮಗಳು. ಈ ಥರದ ಬ್ರಷ್ಗಳು ಬರುತ್ತಲ್ಲ ಇದೊಂದು ಆರ್ಡ್ರ್ ಮಾಡಿದರೆ ಚೆನ್ನಾಗಿದೆ. ಕಲರ್ ನೋಡೋಕ್ಕೆ ಚೆನ್ನಾಗಿದೆ. ಚಿಕ್ಕದು ದೊಡ್ಡದು ಡಾರ್ಕ್ ಪರ್ಪಲ್ಲು ಮತ್ತು ಲೈಟ್ ಪರ್ಪಲ್ ನೋಡೋಕ್ಕೆ ಚೆನ್ನಾಗಿದೆ. ಪ್ಯಾಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ಥರದ್ದು ನಮ್ಮ ಮನೆಯವರು ಮೇಕಪ್ ಮಾಡ್ತಾರೆ. ನೋಡೋಣ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಮೇಕಪ್ ನಾಳೆ ಮಾಡ್ಕೊಡ್ತಾರೆ. ಸದ್ಯಕ್ಕೆ ಇವಾಗ ತೋರಿಸ್ತಾರೆ. ಬಟ್ ನಾಳೆ ಮೇಕಪ್ ಮಾಡಿದ ವಿಡಿಯೋನೇ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೊಂದು ಬಾಕ್ಸಲ್ಲಿ ಚಿಕ್ಕದು 3 ಇದೆ, ದೊಡ್ಡದು 4 ಇದೆ. ಒಂದೇ ಕಲರ್ದು, ಅಂದರೆ ಅದರಲ್ಲಿ ಡಾರ್ಕು ಲೈಟ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೂ ಬಾಕ್ಸ್ ಇಷ್ಟ ಆಯಿತು, ನನಗೂ ಅಷ್ಟೇ ಬಾಕ್ಸ್ ಇಷ್ಟ ಆಯಿತು. ಹಾಗೆ ಓಪನ್ ಮಾಡೋ ಮಗಳು ಇದನ್ನು. ಇದು ಯಾವ ಕಲರ್ ಬಂದಿದೆ ಗೊತ್ತಿಲ್ಲ. ಬ್ರಷಸ್ ಇಷ್ಟು ಬ್ರಷ್ ಇದೆ. 1 2 3 4 21 22 23 24 ಇದೆ. 2 ಡಜನ್. ಪುಟಾಣಿ ಬ್ಲ್ಯಾಕ್ ಕಲರೇ ಇದೆ. ಇಷ್ಟು ದೊಡ್ಡ ಬ್ರಷ್. ಆ್ಯಕ್ಚುಲಿ ಇದರಲ್ಲಿ ಒಂದು 2-3 ಬ್ರಷ್ ಅಷ್ಟೇ ನನಗೆ ಯೂಸ್ ಮಾಡೋಕ್ಕೆ ಗೊತ್ತಿರೋದು. ಇಷ್ಟೆಲ್ಲ ಇನ್ನು ನಮ್ಮ ಮನೆಯವ್ರಿಗೆ ಬಿಟ್ಟಿದೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಚೆನ್ನಾಗಿದೆ. ಮೇಕಪ್ ಮಾಡಿಸ್ಕೊಂಡ್ಮೇಲೆ ಹೇಗೆ ನಮ್ಮ ಮನೆಯವ್ರು ಮೇಕಪ್ ಮಾಡ್ತಾರೆ, ಯಾವ್ಯಾವ ಬ್ರಷ್ ಯೂಸ್ ಮಾಡಿ ಹೇಗೆ ಮಾಡ್ತಾರೆ ನೋಡೋಣ. ನಮ್ಮ ಮನೆಯವ್ರು ನೋಡಿ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ನಾಳೆಗೆ ಮೇಕಪ್ಗೆ. ನೋಡಿ ನನ್ನ ಮಗಳು ಕೂತ್ಕೊಂಡು ಇಲ್ಲಿದ್ದಿದ್ದು ಕವರ್ ಎಲ್ಲ ತೆಗೆದಿದೆ. ಫೋಲ್ಡ್ ಮಾಡು ಮಗಳು. ಆ್ಯಕ್ಚುಲಿ ಈ ಕವರ್ ಗ್ರೇನ ಯಾವುದಾದ್ರೂ ಕೊಡಬೇಕಾಗಿತ್ತು. ಅವು ಬ್ರಷಸ್ ಚೆನ್ನಾಗಿ ಕಾಣಿಸೋ. ಇದು ಬ್ಲ್ಯಾಕ್. ಬ್ರಷ್ ಹಾಳಾಗಬಾರ್ದು, ಧೂಳು ಕೂತ್ಕೊಂಬಾರ್ದು ಡಸ್ಟಿಗೆ. ಅದಕ್ಕೆ ಒಂದು ಫೋಲ್ಡ್ ಇದು, ಆಮೇಲೆ ಇನ್ನೊಂದು ಫೋಲ್ಡ್ ಇದು. ಹಿಂಗೆ ಮಾಡಿ ನಾಳೆ ಮೇಕಪ್ ಮಾಡ್ಕೊಡ್ಬೇಕು ರೀ. ಹಿಂಗೆ ಹಾಕಿ ಸುತ್ತಿ ಹಿಂಗೆ ಬಿಡೋದಷ್ಟೇ ದಾರ. ನಾವು ರೆಡಿ, ನಮ್ಮನೆಯವರು ರೆಡಿ, ಇದೆ ರೆಡಿ. ನನ್ನ ಮಗಳ ಐಲಾಶಸ್ ಚೆನ್ನಾಗಿದೆ. ಮುದ್ದು ಲಕ್ಷ್ಮಿ ನಮ್ಮನೆ ಬಂಗಾರಿ. ಪರವಾಗಿಲ್ಲ ಅಷ್ಟೇ. ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಲಿಪ್ಸ್ಟಿಕ್ ಒಂದು ಓಕೆ ಆಗಿದೆ. ಇಷ್ಟ ಆಗಲ್ಲ. ಇಲ್ಲ, ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೆ, ನನಗೆ ಅದು ಇಷ್ಟ ಆಗ್ಲಿಲ್ಲ. ಇದ್ರಲ್ಲಿ ಮತ್ತೆ ಈಗಿನ ಲಿಪ್ಸ್ಟಿಕ್ ಇಷ್ಟ ಆಗಲ್ಲ. ಇಷ್ಟರಲ್ಲಿ ಲಿಪ್ಸ್ಟಿಕ್ ಒಂದು ಓಕೆ ಆಗಿದೆ. ಆ ಲಿಪ್ಸ್ಟಿಕ್ ಒಂದು ಅರ್ಧ ಗಂಟೆ 1 ಗಂಟೆ 2 ಗಂಟೆ ಆದ್ಮೇಲೆ ಏನೋ ಒಂಥರ ಮೇಲ್ಗಡೆ ತರಿ ಬಂದಂಗಾಗುತ್ತೆ. ಅಷ್ಟು ಚೆನ್ನಾಗಿಲ್ಲ ಅದು. ನಿಮಗೆ ಫಿಲ್ಮಿಗೆ ಯೂಸ್ ಆಗುತ್ತೆ ಬಿಡಿ. ನಾನು ಆಕ್ಚುಲಿ ಏನು ಉಪಯೋಗಿಸೋದಿಲ್ಲ ಲಿಪ್ಸ್ಟಿಕ್. ಒಂದು ಸ್ಟಾರ್ಟಿಂಗ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಟೋನ್ ಕರೆಕ್ಟ್ ಮಾಡೋದು. ಇವೆಲ್ಲ ಎಲ್ಲರೂ ಮಕ್ಕಳು ಪಜ್ಜಿ ಅದು ಇದು ಏನೇನೋ ಇರ್ತಾವಲ್ಲ. ನಾನಿನ್ನೂ ಬೇರೆ ಕೆಲಸ ಮುಗಿಸ್ಕೊಬರೋದ್ರೊಳಗೆ ಅಪ್ಪ ಮಗಳು ಸ್ಟಾರ್ಟೇ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮಗಳು ನೋಡಿ, ಮೊದಲೇ ನನ್ನ ಮಗಳು ಚೆನ್ನಾಗಿದ್ದಾಳೆ. ಆ್ಯಕ್ಚುಲಿ ನನ್ನ ಮಗಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ನೋಡಿ ಸ್ಕಿನ್ ಚೆನ್ನಾಗಿದೆ ನನ್ನ ಮಗಳದು. ನೋಡೋಣ ಕೊನೆಗೆ ಹೇಗಾಗ್ತಾಳೆ ಅಂತ. ಹೇರ್ ಸ್ಟೈಲ್ ಮಾಡಕ್ ಬರಲ್ಲ ನನಗೆ. ಫಸ್ಟ್ ಕಣ್ಣಿಗೆ ಮಾಡ್ತಿದ್ದೀರ ರೀ. ಡಾರ್ಕ್ ಸರ್ಕಲ್ ಇದೆ. ಯಾವ ಡಾರ್ಕ್ ಸರ್ಕಲ್ ಐತೆ ಅಂತ ಒಂದು ದೇವರನ್ನ ಡ್ರಾ ಮಾಡ್ತೀನಲ್ಲ ಆ ಥರ ಡ್ಯಾಡಿ ನಂಗೆ ಮೇಕಪ್ ಮಾಡ್ಕೊಡ್ತಾರೆ. ಆ ಥರ ಮಾಡಬೇಕಾ? ಓ ತಡ್ರಿ ತೋರಿಸ್ತೀನಿ. ನೋಡಿ ನನ್ನ ಮಗಳಿಗೆ ಈ ಥರ ಮೇಕಪ್ ಮಾಡ್ಕೊಡ್ಬೇಕಂತೆ. ಇದು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇದನ್ನ ನೋಡಿದ ತಕ್ಷಣ ನಾನು ದೆವ್ವ ಅಂದೆ ಮಗಳಿಗೆ. ಇದು ದೆವ್ವ ಅಲ್ಲಮ್ಮ, ಯಾವುದೋ ಒಂದು ದೇವ್ರಂತೆ ಹೊಟ್ಟು ನನ್ನ ಮಗಳು. ಈ ಥರ ಮೇಕಪ್ ಮಾಡ್ಕೊಡ್ಬೇಕಂತೆ. ನೋಡಿ ಆ ಸರ ನೋಡಿ, ನಾಲ್ಗೆ ನೋಡಿ, ಕಣ್ಣು ನೋಡಿ, ಎಲ್ಲ ಇಮ್ಯಾಜಿನೇಷನು. ಒಂದ್ಸರಿ ಮೊನ್ನೆ ಟಿವಿಲಿ ನೋಡ್ಕೊಂಡು ನೆನ್ನೆ ಬಿಡಿಸಿದ್ದು ಕಣ್ಣಲ್ಲಿ ಹಾಗೆ ಫೋಟೋ ತೆಕ್ಕೊಂಡು ಬಿಡಿಸಿರೋದು. ಎಲ್ಲ ಕೈ ಅದಕ್ಕೊಂದು 8 ಕೈ ಇರುತ್ತಲ್ಲ, 8 ಕೈಯಲ್ಲಿ ಒಂದು ಚಾಕಿದೆ, ಒಂದು ಹೂವಿದೆ, ಕುತ್ತಿಗೆ ತಲೆ ಇಟ್ಕೊಂಡಿದೆ. ನೋಡಿ ಅವಳಿಗೆ ಕೂತ್ರು ನಿಂತರು ಬರೀ ದೇವನ ಹಾರ ಹಾಕೊಂಡಿದೆ. ಅಲ್ಲ, ಮುಖದ್ದು ಹಾರ ಹಾಕೊಂಡಿದೆ. ಇದು ಸ್ಯಾರಿ. ಸುಮ್ಮನೆ ಕೂತ್ಕೊಂತಿಲ್ಲ, ಕೈಯಲ್ಲಿ ಏನೇನೋ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಎಲ್ಲ ಬಂಗಾರಿ ನೋಡಿ ಈಗ ಸ್ಟಾರ್ಟ್ ಆಗಿದೆ. ಕೊನೆಗೆ ಕಾಣಿಸ್ತಲ್ಲ ನನ್ನ ಮಗಳು. ನೀನು ಕೂತ್ಕೋ, ಗೊತ್ತಾಗ ನೀನು ಮಾಡ್ಕೊಡ್ತೀನಿ. ಚೆನ್ನಾಗಿ ಬ್ಲೆಂಡ್ ಆಯ್ತಾ ಇದೆ. ಹೌದಾ? ಮೊದಲು ಫೋಟೋ ತಕ್ಕೋ, ಆಮೇಲೆ ಕೊನೆಗೆ ಗೊತ್ತಾಗುತ್ತೆ. ಮಕ್ಳಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಮಕ್ಳಿಗೆ ನೀವು ಯಾರೇ ಆದರೂ ಅಷ್ಟೇ, ಮಕ್ಳಿಗೆ ನೀವು ಹೇಗೆ ಕುಡಿ ಹೇಗೆ ತಿನ್ನಿಸಿ ಅದ್ರ ಸ್ಕಿನ್ ಹಾಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಇದ್ರಲ್ಲಿ ಮಾಡಿಸ್ಕೊಳ್ಳೋಣ ಮೇಕಪ್ ಅಂತ ಅನ್ಕೊಂಡಿದ್ದೀನಿ. ಫೇಸ್ ಪೇಂಟ್ ಅದು ಕಲರ್ ಈ ತರ ಎಲ್ಲ ಚೌಡಿ ಗೋಡಿ ಅಂತ ಐತಲ್ಲ, ಆ ತರ ಮಾಡಿಸ್ಕೋಬೇಕು. ಅದ್ರ ಕಲರ್ ಅದು ಆ ತರ ನಿನ್ನ ಸ್ಕಿನ್ ಬೇಡ ಮಗಳೇ.
ಇದು ಈ ತರ ಕಲರ್ ಇದು ಮಕ್ಕಳಿಗೆಲ್ಲ ಡ್ರಾಮಾಗೆ ಇದಕ್ಕೆ ಸ್ಟೇಜ್ ಶೋಸ್ಗಳಿಗೆ. ಆ ಥರದ್ದು ಇದ್ರಲ್ಲಿ ನೋಡೋಣ. ನಮ್ಮ ಮನೆಯವ್ರಿಗೆ ನಾನು ಯಾವುದೋ ಒಂದು ಬಟರ್ಫ್ಲೈಯೇ ಯಾವುದೋ ತೋರಿಸಿದ್ದೀನಿ, ಅದು ಮಾಡ್ಕೊಡಿರಿ ಅಂತ. ಚೆನ್ನಾಗಿದೆ. ಒಂದು ಮಾಡುವಾಗ ಇನ್ನೊಂದು ಕಡೆ ಯೋಚನೆ ಮಾಡಬಾರ್ದು, ಒಂದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದು ಚೆನ್ನಾಗಿರೋ ಪ್ರಿಟಿಯಾಗಿ ಮಾಡ್ಬಿಟ್ಟು ಚೆನ್ನಾಗಿದೆ ನೋಡಿ. ನಂಗೆ ಕಲರ್ಸ್ ಅಂದರೆ ಹಿಂಗಿರಬೇಕು. ಇನ್ನೂ ಮುಟ್ಟೆ ಇಲ್ಲ, ಓಪನ್ನೇ ಮಾಡಿಲ್ಲ ಇವರು. ಇದರಲ್ಲಿ ನೋಡೋಣ ನಮ್ಮ ಮನೆಯವ್ರ ಕಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸಕಲ ಕಲಾ ವಲ್ಲಭ ಅಂತ ಹೇಳ್ತೀರಾ ಎಲ್ಲರೂ, ನೋಡೋಣ. ಆ್ಯಕ್ಚುಲಿ ಇದು ನಂದು, ಇದು ಊರಿ ಫ್ಲೇಮ್ದು. ಅದಾದ್ಮೇಲೆ ಏನ್ಬೇಡಿ, ಅದಾಗುತ್ತಾ ಮತ್ತೆ ಹಂಗೆ ಹೇಳಿ ಮಗಳು ನೀನ್ ಮೇಕಪ್ ಅಂತ ಹೇಳಿದ್ ಈಗ ಮಾರ್ಕ್ ಚೇಂಜ್ ಮಾಡ್ಬೇಡ ನೀನು. ಡಾರ್ಕ್ ಸರ್ಕಲ್ ಅವನ್ನೆಲ್ಲ ಫುಲ್ ಕ್ಲಿಯರ್ ಮಾಡ್ಕೊಳ್ಳೋದು ಫಸ್ಟ್ ಇದರಲ್ಲಿ, ಆಮೇಲೆ ಹಿಂಗ್ ಇದನ್ನ ಹಚ್ಬಿಟ್ಟು ಈ ತರ ನೀಟಾಗಿ ಫೇಸ್ ಮಾಡ್ಕೊಳ್ಳೋದು. ಓಕೆ, ಅದಾಯ್ತು. ನೆಕ್ಸ್ಟ್ ಇದಾದ್ಮೇಲೆ ಇಷ್ಟ ಹಚ್ಚಿದ್ರು ಸಾಕು ಮೇಕಪ್ಗೆ, ಏನ್ ಜಾಸ್ತಿ ಏನ್ ಬೇಕಾಗಿಲ್ಲ. ಈಗ ನನ್ನ ಮಗಳಿಗೆ ಕಾಣಿಸಿದಲ್ಲಿ ಒಂದು ಫೋನ್ ಬಂತು ನಂಗೆ, ನಮ್ಮ ರಿಲೇಟಿವ್ ಅವ್ರದ್ದು ವರ್ಷ ಅನ್ನೋರು ಫೋನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಎಲ್ಲ ವಿಡಿಯೋಸ್ ನೋಡ್ತಾರಂತೆ. ಅಷ್ಟಲ್ಲಿ ಬರೋದ್ರೊಳಗೆ ಇಷ್ಟು ಮೇಕಪ್ ಆಗಿದೆ, ಮಾತಾಡ್ಕೊಂಡ್ ಬರೋದ್ರೊಳಗೆ ಲಿಪ್ಸ್ಟಿಕ್ ಚೆನ್ನಾಗಿ ಹಾಕಿದ್ದಾರೆ. ನನಗೆ ಇದು ತುಂಬ ಹಿಂಸೆ ಆಗುತ್ತೆ. ಏನು ಮಾಡೋದು, ನನ್ನ ಮಗಳು ಮಾಡಿರೋದು ಏನು ಮುಚ್ಚಾಕಕ್ಕೂ ಆಗಲ್ಲ ಅದನ್ನು. ಅದರಿಂದ ತಗೊಳ್ಳೋಣ ಪಾಪ, ನಮ್ಮ ಓನರ್ ಆಗೋದಕ್ಕೆ ಸುಮ್ಮನಿದ್ದಾರೆ. ಈಗ ಯಾವುದೋ ಬೇರೆ ಹಾಕ್ತಾ ಇದ್ದಾರೆ. ಲಾಸ್ಟಿಗೆ ಇದು ಮೇಕಪ್ ಆದ್ಮೇಲೆ ಅಲ್ವರೇ? ಎಲ್ಲ ಮೇಕಪ್ ಆದ್ಮೇಲೆ ಡೌನ್ ಮಾಡ್ಕೊಳ್ಳೋದು, ಲೈಟಾಗಿ ಟಚ್ ಮಾಡ್ಕೋಬೇಕು ಅಷ್ಟೇ. ಓ ಹೌದಾ, ಇದು ವೈಟಾ ಇಲ್ಲ ಇದ್ರೊಳಗೆ ಇನ್ನೊಂದಿದೆಯಾ? ವೈಟ್ ಬರೋದೇ ವೈಟ್ ಅದು. ಓ, ನಾನಾಗಿದ್ರೆ ಇದ್ರೊಳಗೆ ಏನೋ ಇರಬೇಕು ಅಂತ ಮೇಲೆ ಇನ್ನೊಂದು ತೆಗಿಯಕ್ಕೆ ಟ್ರೈ ಮಾಡ್ತಿದ್ದೆ. ಹಡ್ಡಿ ಮೇಕಪ್ ಜಾಸ್ತಿ ಆಯ್ತು ಅಂದಾಗ ಸೆಟ್ ಮಾಡ್ಕೊಳ್ಳೋದು, ಪೌಡ್ರಿಂಗ್ ಮಾಡೋದು. ಓ, ಇನ್ನೂ ಜಾಸ್ತಿ ಕಾಣಿಸ್ತಿದೆ ಅನ್ಸುತ್ತೀರಿ ಇದು. ಇಲ್ಲ ಕೂದಲೆಲ್ಲ ಸ್ವಲ್ಪ ಹೀಗೆ ತೆಗಿಬೇಕು ಇದನ್ನ. ಆಯ್ತು ಬಿಡಮ್ಮ. ಇನ್ನ ಸಂಜೆವರೆಗೂ ಮುಖ ತುಳಿಯಲ್ಲ ನನ್ನ ಮಗಳು. ಆ ಲಿಪ್ಸ್ಟಿಕ್ ಮಗ್ಳಕ್ಕ ಇದು ಮಾಡ್ತಾ ಸೆಲೆಕ್ಟ್ ಮಾಡ್ತಾ ಪ್ಯಾಂಟಿಗೆ ಇದಕ್ಕೆ ಮ್ಯಾಚಿಂಗ್. ಓ, ಪ್ಯಾಂಟಿಂಗ್ ಮ್ಯಾಚಿಂಗ್ ಅಂತ. ಮತ್ತೆ ಅಳಾಗಿಲ್ಲ ಮಗಳು. ಕಣ್ಣಿಗೆಲ್ಲ ಹಾಕಲ್ಲ ರೀ? ನನ್ನ ಮಗಳಿಗೆ ಮಾತ್ರ ಚಿಕ್ಕದ್ರಲ್ಲಿ ಅವಳು ಹುಟ್ಟಿದಾಗ ಜಾಸ್ತಿ ಇದೆ ಬರ್ತಿದ್ದೆ, ಬಟ್ ಅವಳು ಚೆನ್ನಾಗಿತ್ತು. ಆದ್ರೂ ಬರೀ ಇದೆ ಬರೀ. ನನ್ನ ಕಣ್ಣು ಮುಚ್ಕೊಂಡ್ರೆ ನಾನೆಲ್ಲಿ ಬರೀಲಿ ಕ್ಯಾಮ್ರಾದಲ್ಲಿ? ಡಿಫ್ರೆನ್ಸ್ ಗೊತ್ತಾಗ್ತದೆ ಅದಕ್ಕೆ. ಕರೆಕ್ಟ್, ಮೇಲ್ ಬರೆಯೋದು. ನನಗೆ ಏನಪ್ಪ ಇದೊಂದು ಇಷ್ಟ ಇಲ್ಲ, ಅಂದರೆ ಹಾಕಿ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಕಣ್ ದಪ್ಪ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಹಾಕಿದ್ರೆ ಮಗಳ ಡ್ಯಾಡಿ. ಕಣ್ಣು ಫ್ರೀ ಬಿಡಬೇಕು, ಟೈಟ್ ಮಾಡಬಾರ್ದು, ಬ್ಲಿಂಕ್ ಮಾಡಬಾರ್ದು ರಜಾ. ಆದರೂ ಚೆನ್ನಾಗಿದೆ ಎಲ್ಲ ಶೇಸ್, ಅದಕ್ಕೇನು ಬೇಡ. ಅದು ಶೇಕ್ ಮಾಡಬಾರ್ದು ಮಗಳು. ನನ್ನ ಮಗಳದ್ದು ಆ್ಯಕ್ಚುಲಿ ನೋಡಿ ರಿಯಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ಕಣ್ಮುಚ್ಚು ರಜಾ. ನೋಡಿ ಚೆನ್ನಾಗಿದೆ. ಲೈಟಾಗಿ ಅದು ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಿ. ಐಬ್ರೋಸ್ ಇತ್ತು ಮಗಳೇ, ಶೇಪ್ ಇತ್ತು, ಆದರೂ ಹಾಕಿ 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 ಒಂದು ಶೇಪ್ ಬರ್ಸಿದೆ. ಆ್ಯಕ್ಚುಲಿ ನನ್ನ ಮಗಳು ಈಗಕ್ಕಿಂತ ಅವಳೊಂದು ಕಾಲೇಜ್ ಟೈಮಿಗೆ ಬಂದಾಗ ಸ್ವಲ್ಪ ಸುಂದರವಾಗಿ ಕಾಣಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಯಾವುದೇ ವಿಡಿಯೋ ಮಾಡಿದ್ರು ನನ್ನ ಮಗಳು ರಾತ್ರಿ ಮಲಗೋವರೆಗೂ ಇದೇ ಥರ ಇರ್ತಾಳೆ. ಸ್ವಲ್ಪ ಏರುಪೇರು ಆಗಿದೆ. ಒಂದು ಸೆಕೆಂಡಿಗೆ ನನ್ನ ಮಗಳು ಫೇಸ್ ಹೆಂಗೆ ಹಾಳು ಮಾಡ್ಕೊಂಡಿದ್ದಾಳೆ ನೋಡಿ. ಅವರಪ್ಪ ಅಷ್ಟು ಚೆನ್ನಾಗಿ ಮಾಡಿದ್ದೆ. ನಾನು ಇವ್ರ ಅಪ್ಪಂಗೆ ಕೊಡಿದ್ದು ಹಾಕೊಡ್ತಾರೆ ಕಣ್ಣಿಗೆ ಅಂತ ಕಳಿಸಿದ್ರೆ ಈ ಥರ ಮಾಡಿ ಅವಳೇ ಕೂತ್ಕೊಂಡಿದ್ದಾಳೆ. ಡ್ಯಾಡಿ ಅದು ಸರಿ ಮಾಡ್ತಾರೆ ತಡಿ. ಎಲ್ಲ ಹಾಕಿದ್ರು ಮತ್ತೆ ಅಳಿಸಿದ್ರ ಸಾಕು ಬಿಡ್ರಿ. ಅವಳಿಗೆ ನೀನು ಸಿಂಗಾರ ಮಾಡ್ತಿರೋದೆ, ಅದೇನು ಹಾಕಿಸ್ಕೊಳ್ಳೋದಿಲ್ಲ ಸುಮ್ಮನೆ. ಈ ಥರ ಎಲ್ಲ ಮೇಕಪ್ ಮಾಡ್ಬೋದು ನೋಡಿ. ನನಗೆ ಡ್ರಾಯಿಂಗ್ ಪೇಪರ್ ನಿಂಗೆಲ್ಲ ತಿರುಗಿಸ್ಕೊಂಡು ಬರೋದು ಅಭ್ಯಾಸ. ಡ್ರಾಯಿಂಗ್ ಪೇಪರ್ ಒಂದು ಕಡೆ ಬರ್ತೇವೆ. ಈಗ ಲಾಸ್ಟಿಗೆ ಬಿಂದಿ ಇಟ್ಟರೆ ಮೇಕಪ್ ಮುಗೀತು. ಸೈಡ್ ಹೋಯ್ತು ಮಗಳೇ. ಎಲ್ಲಿ ಮಗಳು ನನಗೆ ಕಣಿ ಕಾಡ್ದಂಗೆ ನಿಂತ್ಕೊಂಡ್ರೆ ನಾನೆಲ್ಲಿ ಇಡ್ಲಿ ಮಗಳೇ? ಎಲ್ಲಿ ಈ ಕಡೆ ತಿರುಗಿ. ಲಾಸ್ಟಿಗೆ ನೋಡಿ ಬಿಂದಿ ಹಾಕಿದ್ರೆ ಮುಗೀತು. ಹೇಗೆ ಕಾಣಿಸ್ತಾಳೆ ನನ್ನ ಮಗಳು? ಇಲ್ಲ ಬಾಯ್ಲಿ. ರಿಯಲಾಗಿ ಒಂಚೂರು ಕಲರ್ ಕಾಣಿಸ್ತಾ ಇದ್ದಾಳೆ, ವಿಡಿಯೋಗೆ ಸ್ವಲ್ಪ ಕಪ್ ಕಾಣಿಸ್ತಾ ಇದ್ದಾಳೆ. ಕತ್ಬಗ್ಸು ಸ್ವಲ್ಪ ಚೂರು. ಏನ್ರಿ ಕಪ್ಪೆ ಇಟ್ಕೊಂಡು ತಕ್ಕಡಿಗೆ ಹಾಕ್ದಂಗೆ ಆಯ್ತವೆ. ಊರ್ಸಕ್ಕೆ ಆಗಲ್ಲ ಅದನ್ನ ಮೇಕಪ್ ಮಾಡಕ್ಕೆ. ನಿನ್ನೆಯಿಂದ ತಲೆ ತಿಂದಿದ್ಲು. ನೀನು ಮಾಡ್ತೀನಿ ಕೂತ್ಕೊಳ್ಳಮ್ಮ. ಕರೆಕ್ಟ್ ಆಗಿದೆ ಆ್ಯಕ್ಚುಲಿ ಇವೆಲ್ಲ ಮಾಡಕ್ಕೆ. ಅದರಲ್ಲಿ ಮಗಳಿಗೆ ಕ್ಲಿಯರ್ ಸ್ಕ್ರೀನು. ಹೌದಾ? ನೋಡಿ ನನ್ನ ಮಗಳು ಎಲ್ಲ ಮಗಳು ಮೇಕಪ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ತಾ ಇದೆ. ಇದು ಏನೋ ಮಣ್ಣಿಗೆ ನೀರು ಹಾಕೊಂಡು ಕಲಿಸ್ಕೊಂಡು ಡ್ರಾಯಿಂಗ್ ಮಾಡ್ತೀನಿ, ಪೇಂಟ್ ಮಾಡ್ತೀನಿ ಅಂತ ಮಾಡ್ತಾ ಇದೆ. ಕೊನೆ ಕ್ಲೀನ್ ಮಾಡ್ಬೇಕು ಮಗಳು. ನಿಮ್ದು ಏನು ಮಗಳ? ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದಂತೆ, ಬೈಬಾರ್ದಂತೆ.
ಫ್ರೀಯಾಗಿದ್ದಾಳಂತೆ. ನಾನೇ ನೋಡಿ ಇಲ್ಲಿ ಡ್ರಾಯಿಂಗ್ ಮಾಡ್ತಿದ್ದೆ, ತೋರಿಸ್ದೆ ನಿಮಗೆ. ಹಂಗೋಗಿ ನಾನು ಫೋನ್ ಇಟ್ಕೊಂಡೆ, ಅವಳು ಈ ಮಟ್ಟಕ್ಕೆ ಬಂದಿದ್ದಾಳೆ. ಹೊಡಿಬೇಕಾ ಬಿಡ್ಬೇಕಾ ಮತ್ತೆ ರೀ ಈಚೆ ತಿರುಗಿ ನೋಡಿ ಕೆಳಗೆ. ಅಯ್ಯೋ ದೇವ್ರೆ, ಈ ಮಕ್ಕಳು ಭಾರಿ ಕಷ್ಟ ಇಟ್ಕೊಳ್ಳೋದು. ಮಗಳು ಹಿಂಗೆಲ್ಲ ಮಾಡ್ತಾರ ಮಗಳೇ. ನಮ್ಮನೆಯವ್ರು ನೋಡಿ ನಾನು ಹಿಂಗೆ ಮೇಕಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ನನ್ನ ರೆಡಿ ಮಾಡಿ ಆಟ ಆಡ್ತಾ ಕೂತಿದ್ದಾರೆ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದೆ ಹೊಸದೇನೋ ಒಂದು. ಈಗ ನನಗೆ ಮೇಕಪ್ ಮಾಡ್ಕೊಡ್ತಾರಂತೆ, ನನಗೆ ಇದರಿಂದ ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಇದು ಮೇಕಪ್ ಅಲ್ಲ, ಇದು ಪೇಂಟಿಂಗ್ ಅಲ್ಲ ರೀ. ಇದಕ್ಕೆ ಏನಂತಾರೆ? ಫೇಸ್ ಪೇಂಟ್. ಫೇಸ್ ಪೇಂಟ್ ಅಂತೆ. ಗೊಂಬೆ ತರ ಅಥವಾ ಮಾಸ್ಕ್ ತರ ಅಥವಾ ಕೆಟ್ಟದಾಗಿ ದೆವ್ವ ತರ ಕಾಣಿಸೋ ತರ ಏನೇನೋ ಮಾಡ್ಬೋದಲ್ಲ. ಅಥವಾ ಬಟರ್ಫ್ಲೈ ಒಂದ್ ಸೈಡ್ ಬಿಡಿಸ್ಕೊಂತಾರಲ್ಲ, ಈ ತರ ತೋರಿಸ್ತೀನಿ, ಕಾಣಿಸ್ತಿದೆಯಾ? ಈ ತರ ಮಾಡ್ಬೋದಂತಲ್ಲ. ಹಾಗೆ ಯಾವ್ದಾದ್ರೂ ಈಗ ಒಂದು ಸೆಲೆಕ್ಟ್ ಮಾಡ್ತೀನಿ, ಯಾವ ತರ ಮಾಡ್ತಾರೆ ನೋಡೋಣ. ಈಗ ಅವಳಿಗೆ ಕ್ಲೀನ್ ಮಾಡಕ್ ಬಿಟ್ಟಿದ್ದೀನಿ. ಕ್ಲೀನ್ ಮಾಡುತ್ತೆ, ಪರವಾಗಿಲ್ಲ ನನ್ನ ಮಗಳು. ಮಾಡೋ ರಜಾ. ನೋಡಿ ನಮ್ಮನೆಯವರು ಒಂದು ಸೆಲೆಕ್ಟ್ ಮಾಡಿದ್ದಾರೆ, ಈ ತರ ಮಾಡ್ಕೊಡ್ತಾರೆ. ಇದೇನು ತುಂಬಾ ಸಿಂಪಲ್ ಅನ್ಕೊಂತೀನಿ. ವೈಟ್ ಕಲರ್ ಹಾಕೋದು, ಒಂದು ಲಿಪ್ಸ್ಟಿಕ್ ಹಾಕೋದು, ಕಣ್ಣಿಗೆ ಬಳಿಯೋದು. ನಾನು ಮಾತ್ರ ಕಣ್ಣಂಗೆ ಬಿಟ್ಕೊಂಡು ನಿಂತ್ಕೊಬೇಕು ರೀ, ಅವಾಗ ಮಾತ್ರ ನೀವು ಮೇಕಪ್ ಮಾಡಿ ಚೆನ್ನಾಗಿ ಬರುತ್ತೆ. ಅದರೊಳಗೆ ಶೇಡ್ಸ್ ಇದಾವೆ ಅನ್ನೋದು ಗೊತ್ತಾ ನಿನಗೆ? ಇದು ಬೇಡವಾ ಅಂತಾರೆ. ಇನ್ನೊಂದು ಕಪ್ಪು ಯಾವ್ದು ತೋರಿಸಿದ್ರಲ್ರಿ, ಇದರಲ್ಲಿ ಇದು ಕಷ್ಟ ಅಲ್ವರಿ? ಕಷ್ಟ ಆದ್ರೂ ಚೆನ್ನಾಗಿ ಮಾಡ್ಬೋದು. ಒಂದು ಮುಖ ಒಂದು ಸೈಡು, ಅದರಲ್ಲಿ ಒಂಚೂರು ಕ್ಯೂಟಾಗಿರೋ ತಗೊಳ್ಳಿ. ಗರ್ಲ್ಸ್ಗಾಗ ಅಂತದ್ದು, ಇದು ಬಾಯ್ಸ್ದಲ್ವಾ? ಓಕೆ, ನಾಳೆ ನೋಡೋಣ ನಾನು ಯಾವುದನ್ನು ಸೆಲೆಕ್ಟ್ ಮಾಡಿ ಮೇಕಪ್ ಮಾಡಿಸ್ಕೊಂಡಿದ್ದೀನಿ ಅಂತ. ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.